ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತೀನಿ. ಜೂನ್ 5ನೇ ತಾರೀಕಿಂದ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಪ್ರತಿ ತಿಂಗಳೂ ಸಹ 10,300 ರೂಪಾಯಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನೀವು ಕೆಲವಾರು ಕಡೆ ಕೇಳಿರ್ತೀರ. ಕೆಲವಾರು ರೀತಿಯಲ್ಲಿ ಈ ಒಂದು ಅಪ್ಡೇಟ್ಸನ್ನು ನೀವು ತಿಳ್ಕೊಂಡಿರ್ತೀರ. ಕೆಲವೊಂದಿಷ್ಟು ಕನ್ಫ್ಯೂಷನ್ ಆದರೆ ಇರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನಿದು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಯೋಜನೆ ಯಾವುದು, ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ಕಂಡೀಷನ್ಸ್ ಏನಿದ್ದಾವೆ, ಈ 10,300 ರೂಪಾಯಿ ಯಾವ ರೀತಿಯಲ್ಲಿ ಬರುತ್ತೆ, ಯಾರಿಗೆ ಬರುತ್ತೆ, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಡ್ ಅಪ್ಡೇಟ್ ಇವತ್ತಿನ ಈ ವಿಡಿಯೋ ಆಗಿರೋದು. ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ನಾನು ನಿಮಗೆ ಯೂಸ್ಫುಲ್ ಆಗುವಂತಹ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಿದ್ದೀನಿ. ನೀವು ಜಸ್ಟ್ ಚಾನಲ್ಗೆ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಫಲಾನುಭವಿಗಳು ವಿಡಿಯೋನ ನೋಡ್ತಿದ್ದೀರಾ, ಲೈಕ್ಸ್ ತುಂಬ ಕಡಿಮೆ ಮಾಡ್ತಿದ್ದೀರಾ, ದಯವಿಟ್ಟು ಒಂದೇ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಸಹ ಪ್ರತಿ ತಿಂಗಳು 2,000 ಹಣ ಆದರೆ ಬರ್ತಿದೆ. ಅಂದರೆ ನಿಮಗೆ ಈಗಾಗಲೇ ಒಟ್ಟು 10 ಕಂತು ಹಣ ರಿಸೀವ್ ಆಗಿದೆ. ಅಂದರೆ 20,000 ಹಣ ಬಂತು. ಪ್ರತಿ ತಿಂಗಳು 2,000 ಹಣ ಆದರೆ ಬರ್ತಿದೆ. ಬಟ್ ಈಗ ಜೂನ್ 5ನೇ ತಾರೀಕಿಂದ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ 10,300 ರೂಪಾಯಿ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ಕಡೆ ನ್ಯೂಸಸನ್ನು ಕೇಳಿರ್ತೀರ. ಆ್ಯಂಡ್ ಹಾಗೇನೂ ಸಹ ನಿಮ್ಮಲ್ಲಿ ಒಂದು ಡೌಟ್ ಇರುತ್ತೆ, ಯಾವ ರೀತಿ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ನೋಡಿ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಒಂದು ಅನೌನ್ಸನ್ನು ಮಾಡಿತ್ತು. ಈ ಲೋಕಸಭಾ ಎಲೆಕ್ಷನ್ ಏನಿತ್ತು, ಈ ಒಂದು ಲೋಕಸಭಾ ಎಲೆಕ್ಷನ್ನು ನಮ್ಮ ಒಂದು ಮೊದಲನೇ ಹಂತದ ಎಲೆಕ್ಷನ್ ಆಗಿರ್ಬೋದು ಅಥವಾ ಎರಡನೇ ಹಂತದ ಎಲೆಕ್ಷನ್ ಆಗಿರ್ಬೋದು, ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಪ್ರಚಾರದಲ್ಲಿ ಒಂದು ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಅಂದರೆ ಮಹಾಲಕ್ಷ್ಮಿ ಯೋಜನೆಯನ್ನು ನಾವು ಜಾರಿ ತರ್ತೀವಿ ಅಂತ ಹೇಳಿದರು. ಓಕೆನಾ? ಈ ಒಂದು ಮಹಾಲಕ್ಷ್ಮಿ ಯೋಜನೆಯಡಿ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಅಂತ ಅಂದರೆ ಈಗ ಪ್ರತಿ ತಿಂಗಳು 2,000 ಹಣ ಆದರೆ ಬರ್ತಿದೆ. ಈಗ ಮಹಾಲಕ್ಷ್ಮಿ ಯೋಜನೆ ಏನಾದರೂ ಒನ್ಸ್ ಜಾರಿ ತಂದಿದ್ದಾರೆ ಅಂತ ಅಂದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯಡಿ ವರ್ಷಕ್ಕೆ 1 ಲಕ್ಷ ಅಮೌಂಟ್ ಆದರೆ ಕೊಡ್ತೀವಿ ಅಂತ ಹೇಳಿಬಿಟ್ಟು, ಅಂದರೆ ಮಹಿಳೆಯರಿಗೆ 1 ಲಕ್ಷ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದರು. ಈಗ ಆ ಒಂದು 1 ಲಕ್ಷ ಅಮೌಂಟು ಜೊತೆಗೆ ನಿಮಗೆ ಪ್ರತಿ ತಿಂಗಳು 2,000 ಹಣ ಬರುವಂತಹ ಅಮೌಂಟು ಟೋಟಲು 1,24,000 ಆದರೆ ಆಗುತ್ತೆ. ಈ ಒಂದು 1,24,000 ನಾವು ಡಿವೈಡ್ ಮಾಡ್ತಾ ಹೋದರೆ ಪ್ರತಿ ತಿಂಗಳಿಗೂ ಸಹ 10,300 ರೂಪಾಯಿ ಆದರೆ ಸಿಗುತ್ತೆ ಮಹಿಳೆಯರಿಗೆ. ಬಟ್ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಬರೋದಕ್ಕೆ, ಮಹಾಲಕ್ಷ್ಮಿ ಯೋಜನೆ ಜಾರಿ ಆಗೋದಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಸ್ ಆದರೆ ಇದಾವೆ. ಓಕೆನಾ? ಈಗ ನೆಕ್ಸ್ಟು ಜೂನ್ 4ನೇ ತಾರೀಕು ನಮಗೆ ರಿಸಲ್ಟ್ಸ್ ಆದರೆ ಇದಾವೆ. ಓಕೆನಾ? ಮೊನ್ನೆ ನಡೆದಂಥ ಲೋಕಸಭಾ ಎಲೆಕ್ಷನ್ಸ್ದು ರಿಸಲ್ಟ್ಸ್ ಆದರೆ ಇದಾವೆ. ಈ ಜೂನ್ 4ನೇ ತಾರೀಕು ಬರುವಂತಹ ರಿಸಲ್ಟಲ್ಲಿ ಏನಾದ್ರೂ ಸಹ ಈಗ ರಾಹುಲ್ ಗಾಂಧಿ ಸರ್ ಅವರು ವಿನ್ ಆದರೆ, ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಆಗಷ್ಟೇ ನಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಾರೆ. ಓಕೆನಾ? ಈಗ ಇನ್ ಕೇಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈಗ ರಾಹುಲ್ ಗಾಂಧಿ ಸರ್ ವಿನ್ ಆಗಿ PM ಆಗಿದ್ದಾರಂತ ಅಂದರೆ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ 2,000 ಹಣ ಏನು ಬರ್ತಿದೆ ಅದ್ರ ಜೊತೆಗೆ ಪ್ರತಿ ತಿಂಗಳೂ ಸಹ 8,300 ರೂಪಾಯಿ ಆದರೆ ಸಿಗುತ್ತೆ. ಟೋಟಲ್ ಆಗಿ 10,300 ರೂಪಾಯಿ ಅಮೌಂಟ್ ಆದರೆ ಸಿಗುತ್ತೆ. ಓಕೆನಾ? ಇನ್ ಕೇಸ್ ಸೆಂಟ್ರಲಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಅಂತ ಅಂದರೆ ನಿಮಗೆ ಕೇವಲ ಗೃಹಲಕ್ಷ್ಮಿ ಯೋಜನೆಯ ಹಣ ಅಷ್ಟೇ ಸಿಗುತ್ತೆ. ಓಕೆನಾ? ಅದನ್ನು ಬಿಟ್ಟರೆ ನೀವು ಕಂಪಲ್ಸರಿಯಾಗಿ ಜೂನ್ 5ನೇ ತಾರೀಕಿಂದ ಪ್ರತಿಯೊಂದು ಮಹಿಳೆಯರಿಗೂ ಸಹ 10,300 ರೂಪಾಯಿ ಅಮೌಂಟ್ ಬರುತ್ತಾ ಏನೋ ಅಂತ ಹೇಳಿಬಿಟ್ಟು ಯಾರನ್ನು ಸಹ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಟೋಟಲಿ ರಾಂಗ್ ಆಗಿರುತ್ತೆ. ನಿಮ್ಮ ಮೈಂಡಲ್ಲಿ ಕಾನ್ಸೆಪ್ಟ್ ಇಷ್ಟೇ ಇರಬೇಕು. ಈಗ ಇನ್ ಕೇಸ್ ಏನಾದರೂ ಜೂನ್ 4ನೇ ತಾರೀಕು ರಿಸಲ್ಟ್ ಬಂದಾಗ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದರೆ ಆಗಷ್ಟೇ ನಿಮಗೆ ಪ್ರತಿ ತಿಂಗಳೂ ಸಹ 10,300 ರೂಪಾಯಿ ಅಮೌಂಟ್ ಆದರೆ ಬರುತ್ತೆ. ಅಂದರೆ ಆಗ ಅವರು ನೆಕ್ಸ್ಟ್ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರಬೇಕು. ಅದೂ ಸಹ ನಿಮ್ಮ ಮೈಂಡಲ್ಲಿ ಇರಬೇಕು. ಈಗ ಜೂನ್ 4ನೇ ತಾರೀಕು ರಿಸಲ್ಟ್ ಬಂತು ಅಂತಂದರೆ ಜೂನ್ 5ರಿಂದನೇ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರೋದಿಲ್ಲ. ಕೆಲವೊಂದಿಷ್ಟು ದಿನ ಬೇಕಾಗುತ್ತೆ. ಆ ಒಂದು ಯೋಜನೆಯಡಿ ಕೆಲವೊಂದಿಷ್ಟು ಕಂಡೀಷನ್ಸನ್ನು ಇಡ್ತಾರೆ. ಅದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಪ್ರತಿಯೊಂದು ಎಲ್ಲನೂ ಸಹ ಡೀಟೇಲ್ಡಾಗಿ ಮುಂದೆ ಹೇಳ್ತಾರೆ. ಈಗ ಮೊದಲಿಗೆ ಫಸ್ಟ್ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದರೆ ಆಗಷ್ಟೇ ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಾರೆ. ಮಹಾಲಕ್ಷ್ಮಿ ಯೋಜನೆಯ ಲಾಭವನ್ನು ನೀವು ಪಡ್ಕೋಬೋದು ಆಗಿರುತ್ತೆ. ಬಿಟ್ಟರೆ ನಿಮಗೆ ಇನ್ ಕೇಸ್ ಏನಾದರೂ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಅಂತ ಅಂದರೆ ನಿಮ್ಗೆ ಆಗ ಮಹಾಲಕ್ಷ್ಮಿ ಯೋಜನೆಯನ್ನು ತರೋದಿಲ್ಲ. ಮಹಾಲಕ್ಷ್ಮಿ ಯೋಜನೆ ನಿಮಗೆ ಬರೋದಿಲ್ಲ. ಜಸ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಅಮೌಂಟ್ ಬರ್ತಿದೆ ಆ ಒಂದು ಅಮೌಂಟ್ ಅಷ್ಟೇ ಪ್ರತಿ ತಿಂಗಳೂ ಸಹ 2,000 ಹಣ ಬರ್ತಾ ಹೋಗುತ್ತೆ. ಓಕೆನಾ? ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಕನ್ಫರ್ಮೇಷನ್ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಮರಿದೆ ಎಲ್ಲರೂ ಒಂದೇ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.